ನಮಸ್ಕಾರ ಮಕ್ಕಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ಪವಿತ್ರ. ಮಕ್ಕಳೇ, ಇಂದಿನ ತರಗತಿಯೊಳಗಡೆ ನಾವೇನ್ ಮಾಡೋಣ, ಹೊಸದೊಂದು ಪಾಠವನ್ನ ನಾವು ಅಧ್ಯಯನವನ್ನ ಮಾಡೋಣ. ಹಾಗಾದ್ರೆ ಯಾವ ಪಾಠ ಅದು? ಯಾವ ಪಾಠ ಅಂದ್ರೆ ಪ್ರಾಮಾಣಿಕ ಬಾಲಕ. ಪ್ರಾಮಾಣಿಕ ಬಾಲಕ ಪಾಠವನ್ನ ನಾವೇನ್ ಮಾಡೋಣ, ಇಂದಿನ ತರಗತಿಯೊಳಗಡೆ ತಿಳಿದುಕೊಳ್ಳೋಣ. ಈ ಚಿತ್ರವನ್ನ ನೀವು ಗಮನಿಸಬೇಕು. ಇಲ್ಲಿ ಒಬ್ಬ ಹುಡುಗನನ್ನ ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ಕೈ ಹಿಡಿದುಕೊಂಡು ಏನೋ ಒಂದು ಹೇಳ್ತಾ ಇದ್ದಾನೆ. ಹೌದಾ? ಆ ವಿಷಯ ಏನು ಅನ್ನೋದನ್ನ ನಾವೇನ್ ಮಾಡೋಣ, ಈ ಪಾಠದಲ್ಲಿ ಕೊಟ್ಟಿದ್ದಾರೆ, ನಾವು ಅದನ್ನ ತಿಳಿದುಕೊಳ್ಳೋಣ. ಹಾಗಾದ್ರೆ ಈ ಪಾಠವನ್ನ ತಿಳಿಯುವುದಕ್ಕಿಂತ ಮುಂಚೆ ಪಾಠಕ್ಕೆ ಸಂಬಂಧಿಸಿದಂತಹ ಪದಗಳ ಅರ್ಥಗಳನ್ನ ನಾವೇನ್ ಮಾಡ್ಬೇಕು, ತಿಳ್ಕೋಬೇಕು. ಪ್ರಾಮಾಣಿಕ ಬಾಲಕ, ಈ ಪಾಠಕ್ಕೆ ಸಂಬಂಧಿಸಿದಂತಹ ಪದಗಳ ಅರ್ಥ. ಪ್ರವೇಶಿಸು ಅಂದ್ರೆ ಒಳಗೆ ಹೋಗುವಂತ ಅರ್ಥ. ಒಳಗೆ ಹೋಗುವುದಂದ್ರೆ ನಿಮ್ಗೆ ಗೊತ್ತಿದೆ, ಮನೆಯೊಳಗೆ ಹೋಗ್ತೀರಿ, ಸ್ಕೂಲ್ ಒಳಗಡೆ ಹೋಗ್ತೀರಿ, ತರಗತಿ ಒಳಗಡೆ ಹೋಗ್ತೀರಿ. ಹೌದಾ? ಪ್ರವೇಶಿಸೋದು. ನಂತರ ಪ್ರಾಮಾಣಿಕತೆ ಅಂದ್ರೆ ನಂಬಿಕೆಗೆ ಅರ್ಹ. ಹೌದಾ? ನಂಬಿಕೆಗೆ ಅರ್ಹನಾಗಿರುವಂತಹವರನ್ನ ನಾವೇನ್ ಮಾಡ್ತೀವಿ, ಪ್ರಾಮಾಣಿಕರು ಅಂತ ನಾವು ಕರಿತೀವಿ, ಅಥವಾ ಪ್ರಾಮಾಣಿಕ ಅಂತ ನಾವು ಕರಿತೀವಿ. ಅಂದ್ರೆ ಮಾತನಾಡುವಂತಹ ಮಾತುಗಳು ಎಲ್ಲವೂ ಕೂಡ ನಂಬಿಕೆಯಿಂದ ಕೂಡಿರ್ಬೇಕು, ಅಂದ್ರೆ ಸತ್ಯವನ್ನೇ ನೀವು ಮಾತಾಡ್ತಾ ಇರಬೇಕು ಅಂತ ಅರ್ಥ. ನಂತರ ಒಡನಾಟ ಅಂದ್ರೆ ಸಹವಾಸ. ನೀವು ಯಾವ ಒಂದು ಸ್ನೇಹಿತರ ಜೊತೆ ನಿಮ್ಮ ಒಡನಾಟ ಇದೆ, ಯಾರ ಸಹವಾಸವನ್ನ ನೀವು ಮಾಡಿದ್ದೀರಿ ಅಂತ ಅರ್ಥ ಆಗತ್ತೆ, ಅಥವಾ ಜೊತೆಯಲ್ಲಿರುವುದು ಅಂತ ಅರ್ಥ ಆಗತ್ತೆ. ಪತಾಕೆ ಅಂದ್ರೆ ನಿಮ್ಗೆಲ್ಲಾನು ಕೂಡ ಗೊತ್ತಿದೆ, ಬಾವುಟ ಅಥವಾ ಧ್ವಜಕ್ಕೆ ನಾವೇನಂತ ಕರಿತೀವಿ, ಪತಾಕೆ ಅಂತ ನಾವು ಕರಿತೀವಿ. ಈ ಪದಗಳ ಅರ್ಥಗಳನ್ನ ನೀವು ನಿಮ್ಮ ಪುಸ್ತಕದಲ್ಲಿ ಬರಿಬೇಕು ಮಕ್ಕಳೇ. ನಂತರ ಇಲ್ಲಿ ಕೆಲವೊಂದಿಷ್ಟು ಹೋರಾಟಗಾರರನ್ನ ಏನ್ ಮಾಡಿದ್ದಾರೆ, ನಿಮ್ಗೆ ಕೊಟ್ಟಿದ್ದಾರೆ. ಹೌದಾ? ಇವುಗಳ ಹೆಸರುಗಳನ್ನ ನೀವೇನ್ ಮಾಡ್ಬೇಕು, ಹೇಳ್ಬೇಕು ಮಕ್ಕಳೇ. ಮೊದಲನೆಯ ಚಿತ್ರದಲ್ಲಿ ಮಹಾತ್ಮ ಗಾಂಧೀಜಿ. ಹೌದಾ? ಇವರು ಕೂಡ ನಮ್ಮ ದೇಶಕ್ಕೆ ಸ್ವತಂತ್ರವನ್ನ ತಂದುಕೊಟ್ಟವರಲ್ಲಿ ಏನ್ ಮಾಡಿದ್ದಾರೆ, ಇವರು ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾರೆ ಮಕ್ಕಳೇ. ನಂತರ ಎರಡನೆಯದಾಗಿ ಜವಾಹರ್ಲಾಲ್ ನೆಹರೂರವರು. ಮೂರನೇ ಚಿತ್ರದಲ್ಲಿರುವವರು ನಮ್ಮ ಅಂದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ನಂತರ ಕಿತ್ತೂರು ರಾಣಿ ಚೆನ್ನಮ್ಮ. ನಂತರ ಒನಕೆ ಓಬವ್ವ. ಹೌದಾ ಮಕ್ಕಳೇ? ಕೊನೆಯಲ್ಲಿರೋದು ಸುಭಾಷ್ ಚಂದ್ರ ಬೋಸ್. ಹೌದಾ? ನೀವೆಲ್ಲ ಈ ಒಂದು ಹೋರಾಟಗಾರರ ಹೆಸರುಗಳನ್ನ ನೀವೇನ್ ಮಾಡ್ಬೇಕು, ಬರಿಬೇಕು ಮಕ್ಕಳೇ. ಹಾಗಾದರೆ ಇಂದಿನ ತರಗತಿಯಲ್ಲಿ ಪ್ರಾಮಾಣಿಕ ಬಾಲಕ ಪಾಠದಲ್ಲಿ ಇರುವಂತಹ ವಿಷಯವನ್ನು ನಾವೇನ್ ಮಾಡೋಣ, ತಿಳಿದುಕೊಳ್ಳೋಣ. ಪಾಠ 7, ಪ್ರಾಮಾಣಿಕ ಬಾಲಕ. ಶಾಲೆಯ ಗಂಟೆ ಬಾರಿಸಿತು. ಶಾಲೆಯಿಂದ ಹೊರಬಂದ ಮಕ್ಕಳೆಲ್ಲ ಮನೆಯತ್ತ ಹೊರಟರು. ದಾರಿ ಬದಿಯ ಮಾವಿನ ತೋಪಿನಲ್ಲಿ ಬೆಳೆದು ಪಕ್ವವಾಗಿದ್ದ ಮಾವಿನ ಹಣ್ಣುಗಳು ಮಕ್ಕಳನ್ನು ಆಕರ್ಷಿಸಿದವು. ಹಣ್ಣು ತಿನ್ನುವ ಆಸೆಯಿಂದ ಮಕ್ಕಳು ತೋಪನ್ನು ಪ್ರವೇಶಿಸಿದರು. ಕೆಲವರು ಮರವನ್ನೇರಿದರೆ ಮತ್ತೆ ಕೆಲವರು ಕಲ್ಲು ಬೀಸಿದರು. ಚಿಕ್ಕ ಹಣ್ಣುಗಳನ್ನು ಖುಷಿಯಿಂದ ಹಂಚಿಕೊಂಡು ತಿನ್ನತೊಡಗಿದರು. ಆಗ ಮಕ್ಕಳ ಗದ್ದಲ ಕೇಳಿದ ತೋಟದ ಮಾಲೀಕ ಧಾವಿಸಿ ಬಂದನು. ಅನಿರೀಕ್ಷಿತವಾಗಿ ಬಂದ ಅವನನ್ನು ಕಂಡು ಮಕ್ಕಳು ಗಲಿಬಿಲಿಗೊಂಡು ಚೆಲ್ಲಾಪಿಲ್ಲಿಯಾಗಿ ಓಡಿದರು. ಆದರೆ ಒಬ್ಬ ಹುಡುಗ ಮಾತ್ರ ಓಡದೆ ಅಲ್ಲಿಯೇ ನಿಂತ. ಹತ್ತಿರ ಬಂದ ಮಾಲೀಕ ಹುಡುಗನನ್ನು ಹಿಡಿದು, ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ನಿನಗೆ ಕಲಿಸಿದ್ದು ಎಂದು ಗದರಿಸಿದ. ಹುಡುಗ ಅಳತೊಡಗಿದ. ಆಗ ಮಾಲೀಕ, ಏಕೆ ಅಳುವೆ, ನಾನೇನು ನಿನಗೆ ಹೊಡೆದೆನೆ ಎಂದನು. ಅದಕ್ಕೆ ಬಾಲಕ ವಿನಯದಿಂದ, ನಾನು ಮಾಡಿದ್ದು ತಪ್ಪು, ಇನ್ನೆಂದೂ ಇಂತಹ ತಪ್ಪನ್ನು ಮಾಡುವುದಿಲ್ಲ. ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ದುಃಖಿಸುತ್ತಿರುವೆ ಎಂದನು. ಬಾಲಕನ ಮುಗ್ಧ ಹಾಗೂ ಪ್ರಾಮಾಣಿಕ ಮಾತುಗಳನ್ನು ಕೇಳಿ ಮಾಲೀಕನ ಮನಸ್ಸು ಕರಗಿತು.
ಆಗ ಮಾಲೀಕ, ಮಗು, ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿರುವೆ. ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು. ತಪ್ಪನ್ನು ಅರಿಯುವ, ತಿದ್ದಿಕೊಳ್ಳುವ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂದು ಹೇಳಿ ಮತ್ತಷ್ಟು ಮಾವಿನ ಹಣ್ಣುಗಳನ್ನು ನೀಡಿ ಸಮಾಧಾನಪಡಿಸಿ ಕಳುಹಿಸಿದ. ಹೀಗೆ ತನ್ನ ಪ್ರಾಮಾಣಿಕತೆಯಿಂದ ಮಾಲೀಕನ ಮನಸ್ಸನ್ನು ಗೆದ್ದ ಆ ಬಾಲಕನೇ ಲಾಲ್ ಬಹದ್ದೂರ್ ಶಾಸ್ತ್ರಿ. ಅಂದು ಭಾರತದ ಸ್ವಾತಂತ್ರ್ಯ ಹೋರಾಟದ ಕಾಲ. ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಚಳುವಳಿಗಳು ಶಾಸ್ತ್ರಿಯವರನ್ನು ಆಕರ್ಷಿಸಿದವು. ದೇಶ ಪ್ರೇಮ ಅವರಲ್ಲಿ ಪುಟಿದೆದ್ದಿತು. ಆಗ ಗಾಂಧೀಜಿಯವರ ಒಡನಾಟದಲ್ಲಿ ಶಾಸ್ತ್ರಿಯವರು ಅನೇಕ ಚಳುವಳಿಗಳಲ್ಲಿ ಪಾಲ್ಗೊಂಡರು. ಅಂತೂ 1947 ಆಗಸ್ಟ್ 15ರಂದು ಭಾರತ ದೇಶ ಸ್ವತಂತ್ರ ದೇಶವಾಯಿತು. ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿಯಾದ ಜವಾಹರಲಾಲ್ ನೆಹರು ಅವರ ಮಂತ್ರಿಮಂಡಲದಲ್ಲಿ ರೈಲ್ವೆ ಮಂತ್ರಿಯಾಗಿ ಶಾಸ್ತ್ರಿಯವರು ಕಾರ್ಯನಿರ್ವಹಿಸಿದರು. ಆ ಸಮಯದಲ್ಲಿ ರೈಲ್ವೆ ಅಪಘಾತವೊಂದಕ್ಕೆ ತಾವೇ ಹೊಣೆ ಹೊತ್ತು ತಪ್ಪು ತಮ್ಮದಲ್ಲದಿದ್ದರೂ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಧೀಮಂತಿಕೆ ಮೆರೆದ ಇವರು ನೆಹರೂರವರ ನಂತರ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು. ಕೇವಲ 18 ತಿಂಗಳ ಅವಧಿಯಲ್ಲಿ ತಮ್ಮ ಪ್ರಾಮಾಣಿಕತೆ ಹಾಗೂ ದೇಶಪ್ರೇಮದ ನಡವಳಿಕೆಯಿಂದ ದೇಶದೆಲ್ಲೆಡೆ ಮನೆ ಮಾತಾದರು. ಶಾಸ್ತ್ರಿಯವರು ದಕ್ಷ ಆಡಳಿತಗಾರರಾಗಿ, ಶಾಂತಿ ದೂತರಾಗಿ, ದೇಶ ಪ್ರೇಮಿಗಳಾಗಿ ದೇಶದ ಕೀರ್ತಿ ಪತಾಕೆ ಹಾರಿಸಿದರು. ಇವರು ನೀಡಿದ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯ ಜನಮನದಲ್ಲಿ ಉಳಿಯಿತು. ಇವರ ಸೇವೆಗೆ ಭಾರತ ಸರ್ಕಾರವು ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು. ಮಕ್ಕಳೇ, ಈ ಪಾಠವನ್ನ ನೀವೇನ್ ಮಾಡಿದಿರಿ? ಈಗ ಓದಿದ್ದೀರಿ. ನಂತರ ಈ ಪಾಠಕ್ಕೆ ಸಂಬಂಧಿಸಿದಂತಹ ಪದಗಳ ಅರ್ಥಗಳನ್ನು ಕೂಡ ನೀವೇನ್ ಮಾಡಿದ್ದೀರಿ? ತಿಳಿದಿದ್ದೀರಿ. ನೀವು ನಿಮ್ಮ ಪುಸ್ತಕದಲ್ಲಿ ಪ್ರಾಮಾಣಿಕ ಬಾಲಕ ಪಾಠಕ್ಕೆ ಸಂಬಂಧಿಸಿದಂತಹ ಪದಗಳ ಅರ್ಥಗಳನ್ನ ಬರೆದು ನಂತರ ಪ್ರತಿಯೊಂದು ಪದಕ್ಕೂ ಸ್ವಂತ ವಾಕ್ಯವನ್ನ ಬರಿಬೇಕು. ಈ ಪಾಠದ ಅರ್ಥವನ್ನ ನಾವೇನ್ ಮಾಡೋಣ? ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದಗಳು. ಒಳ್ಳೆಯದಾಗ್ಲಿ.